ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಂತಾ ಸಹನಾ ಯೂಟ್ಯೂಬ್ ಚಾನಲ್. ಟೈಮು 4 ಗಂಟೆ. ಆಫ್ಟರ್ ಲಾಂಗ್ ಒಂದು 10 ಡೇಸ್ 15 ಡೇಸ್ ಆಗೋಯ್ತು ಅನಿಸುತ್ತೆ ನಾನು ಬ್ಲಾಗ್ ಮಾಡಿ. ಬಿಕಾಸ್ ಬರೀ ಬಿಸಿ ಅಲ್ಲೋಗು ಇಲ್ಲೋಗು ಇದೇ ಆಗೋಯಿತು. ಮತ್ತು ಆಫೀಸು, ಹೋಟೆಲು, ಮನೆ ಹಿಂಗೆ ಬಿಸಿ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಆ್ಯಸ್ ಯೂಶುವಲ್ ಸಂಡೇ, ಮಂತ್ ಎಂಡು. ಇವತ್ತು ವರ್ಕಿಂಗ್ ಇದೆ, ಅಂದರೆ ಆಫೀಸ್ ಇದೆ. ಸೊ ನಾವು ಮಂತ್ಲಿ ಒನ್ಸ್, ನಿಮ್ಮೆಲ್ಲರಿಗೂ ಗೊತ್ತು, ನೀವು ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಮಂತಲ್ಲಿ ಫಸ್ಟ್ ವೀಕು ನಾವು ಮುಲ್ಕಟಮ್ಮ ಟೆಂಪಲ್ಗೆ ಹೋಗ್ತಿದ್ವಿ. ಈ ಮಂತ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಹರ್ಷಿ ಬರ್ತಡೇ ಇತ್ತು. ಸೊ ಹೋಗೋಕ್ಕಾಗಲಿಲ್ಲ. ಬರ್ತಡೇ ವ್ಲಾಗು ನಾನು ಏನೂ ಮಾಡಲಿಲ್ಲ. ಸಡನ್ನಾಗಿ ರೆಸಾರ್ಟ್ಗೆ ಹೋಗಬೇಕಾಗಿತ್ತು. ಆಫೀಸ್ ಮುಗಿಸ್ಕೊಂಡು ನಾವು ಮನೆಗೂ ಬರಲಿಲ್ಲ, ಹಾಗೆ ಹೋಗ್ಬಿಟ್ಟಿದ್ವಿ. ಸೊ ಇವತ್ತು ಮಂತೆಂಡು ಹೋಗಲೇಬೇಕು ಅಂತ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ. ಯಾರೂ ಬರ್ತಿಲ್ಲ, ನಾನು ಅವಿ ಅಷ್ಟೇ ಹೋಗ್ತಾ ಇರೋದು, ಮಕ್ಕಳು ಬರ್ತಿಲ್ಲ. ಯಾಕೆಂದರೆ ನಾವು ಬೇಗ ಹೋಗಿ ಡೈರೆಕ್ಟಾಗಿ ನಾನು ಆಫೀಸ್ಗೆ ಹೋಗಬೇಕು, ಮನೆಗೂ ಬರೋಕ್ಕಾಗಲ್ಲ. ಅವಿನೂ ಆ್ಯಕ್ಚುಲಿ ಬರೋಕ್ಕಾಗ್ತಾಯಿರಲಿಲ್ಲ, ಅವನಿಗೆ ಕಾಲು ನೋವಿರೋದ್ರಿಂದ. ಮುಂದೆ ಕಾಲು ನೋವ್ತಿದೆ ಅಂತ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ನಿನ್ನೆ ಹೋಗಿ ಕಟ್ ಹಾಕಿಸ್ಕೊಂಡು ಬಂದಿದ್ದಾರೆ. ಅದೇನೋ ಕಟ್ ಹಾಕ್ತಾರೆ ಗೊತ್ತಾ, ಆ ಥರ ಹಾಕಿಸ್ಕೊಂಡು ಬಂದಿದ್ದಾರೆ. ಬರೋಕ್ಕಾಗಲ್ಲ, ಬಟ್ ಡ್ರೈವಿಂಗ್ ಬರೋಕ್ಕಾಗ್ತಾ ಇರಲಿಲ್ಲ. ಹೋಗಲೇಬೇಕು ಅಂತ ಈಗ ಹೋಗ್ತಾಯಿದ್ದೀವಿ. ಇನ್ನು ನೆಕ್ಸ್ಟ್ ವೀಕ್ ಅಂತ ಅಂದರೆ ಅದು ನೆಕ್ಸ್ಟ್ ಮಂತಿಗೆ ಬಂದ್ಬಿಡುತ್ತೆ. ಸೊ ಎದ್ದಿದ್ದೀನಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ, ಪಾತ್ರೆ ಎಲ್ಲ ತೊಳೆದೆ, ನೀರು ಕುಡಿದೆ. ಈಗ ಸ್ನಾನಕ್ಕೆ ಹೋಗಬೇಕು. ಗೀಸರ್ ಆನ್ ಮಾಡಿದ್ದೀನಿ. ಮತ್ತು ನಾನು ಸ್ನಾನ ಮುಗಿಸ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಸಿ ಯು ಫ್ರೆಂಡ್ಸ್. 5:30 ಹೊರಡೋಣ ಅಂದ್ಕೊಂಡ್ರೆ ಲೇಟೇ ಆಗುತ್ತೆ. ಆಲ್ಮೋಸ್ಟ್ ಈಗ 6:30. ಬೇಗ ಬರಬೇಕು. ಅದೇ ಕಾರ್ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ. ನಿಂತ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ರೆಡಿ ಇದೆ ಕಾರು, ನಮ್ಮ ಬಂಗಾರ. ಫ್ರೆಂಡ್ಸ್, ಈಗ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಮನೇಲಿ ನೋಡಿದ್ರೆ ಫುಲ್ಲು ಸೆಕೆ, ಇಲ್ಲಿ ನೋಡಿದ್ರೆ ಫುಲ್ ಫಾಗು. ಫ್ರೆಂಡ್ಸ್, ಆಲ್ರೆಡಿ 8 ಗಂಟೆ ಆಗೋಯ್ತು. 7:30 ಕರೆಕ್ಟಾಗಿ 7:30 ಬಂದಿದ್ದಿದ್ರೆ 8:30 ಆಚೆ ಬರ್ತಿದ್ವಿ ದರ್ಶನ ಮುಗಿಸ್ಕೊಂಡು. 8:30 ಹೊರಟಿದ್ದಿದ್ರು 9:30 10 ಗಂಟೆ ಆಫೀಸು. 10:30 ನೋಡೋಣ ನಮ್ಮ ಮನೆ ದೇವರು ಎಷ್ಟು ಗಂಟೆ ಕರ್ಕೊಯ್ತಾರೆ ಆಫೀಸ್ಗೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಜನ ಇಲ್ಲದೇ ಇದ್ದರೆ ಸಾಕು ಅನಿಸ್ತಾ ಇತ್ತು. ಕ್ರೌಡ್ ಇಲ್ಲ ಅಂದರೆ ಬೇಗ ದರ್ಶನ ಮಾಡ್ಬೋದು. ಮತ್ತು ಕ್ರೌಡ್ ಆಗಿಬಿಟ್ರೆ ಫುಲ್ಲು ರಶ್ ಇರುತ್ತೆ, ದರ್ಶನ ಆಗೋದು ಲೇಟ್ ಆಗೋಗುತ್ತೆ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದ್ವಿ. ನಾವು ರೆಗ್ಯುಲರ್ ತೊಗೋತೀವಲ್ಲ, ಅವ್ರನ್ನ ಹುಡುಕ್ತಾ ಇದ್ದೀವಿ. ಎಲ್ಲ ಅವರು ನೋಡು ತಡೆ ಸುಮ್ಮನೆ. ಓಕೆ ಫ್ರೆಂಡ್ಸ್, ಕರೆಕ್ಟಾಗಿ ಒಂದು 10 ನಿಮಿಷದಲ್ಲಿ ದರ್ಶನ ಮುಗೀತು. ಮತ್ತು ಅಷ್ಟು ಕ್ರೌಡು ಏನು ಇರಲಿಲ್ಲ. ಈಗ ಮತ್ತೆ ಬೆಂಗಳೂರಿಗೆ ಹೊರಟಿದ್ದೀವಿ. ಹೊಟ್ಟೆ ಬೇರೆ ಹಸಿತಾ ಇದೆ. ಹೊಟ್ಟೆ ಗುಡ್ರ ಅಂತ ಸೌಂಡ್ ಬರ್ತಾ ಇದೆ. ಗ್ಯಾಸ್ಟ್ರಿಕ್ ಹೋಗಿದೆ. ಇದು ಯಾವುದೋ ಮಧುರು ಟಿಫನ್ ಅಂತೆ, ಅಲ್ಲಿ ಅಡಿಗಾಸು, ಅದ್ರ ಆಪೋಸಿಟ್ ಇದು. ಸೊ ಟೈಮು 9:15. ಈ ಕ್ಯಾಪು ನನಗೆ ಓಪನ್ ಮಾಡೋದೇ ಮರ್ತೋಗುತ್ತೆ ನೋಡಿ. ಕ್ಯಾಪ್ ಓಪನ್ ಮಾಡಿದ್ರೆ ಹೀಗೆ, ಮಾಡಲಿಲ್ಲ ಅಂದರೆ ಹಿಂಗೆ. ಸ್ವಲ್ಪ ಒಂದು 10% ಡಿಫ್ರೆನ್ಸ್ ಇರುತ್ತೆ. ಸೊ ಈಗ ಫಸ್ಟಾಗಿ ಟಿಫನ್ ತಿನ್ಬಿಟ್ಟು ಬೇಗ ಹೊರಡೋಣ. ಫ್ರೆಂಡ್ಸ್, ಇಡ್ಲಿ ವಡೆ ತೊಗೊಂಡಿದ್ದೀವಿ, ತಿಂತಾ ಇದ್ದಾರೆ ನೋಡಿ. ನಾನು ತಿನ್ನಬೇಕು. ಕಾಫಿ ಆಫ್ಟರ್ ಲಾಂಗ್ ಟೈಮ್ ಕಾಫಿ ಕುಡಿತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಏನಿಲ್ಲ, ಒಂದು 3-4 ದಿನದ ಹಿಂದೆ ಇವನು ಕುಡಿಸ್ಬಿಟ್ಟಿದ್ದ ನೈಟು. ಇಷ್ಟೊತ್ತರೆಗೂ ಏನೂ ಅನ್ನಿಸ್ಲಿಲ್ಲ. ಈಗ ಫುಲ್ಲು ಬಿಸಿಲು ಅನ್ನಿಸ್ತಿದೆ, ಸೆಕೆ ಆಗ್ತಿದೆ. ಇಡ್ಲಿ, ವಡೆ, ಬಿಸಿಬೇಳೆಬಾತು ಮತ್ತು ಕಾಫಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್. 10 ಗಂಟೆ ಫ್ರೆಂಡ್ಸ್, ಇನ್ನು ಅರ್ಧ ಗಂಟೆಯಲ್ಲಿ ಹೋಗ್ತೀವಾ? ಭ್ರಮೆ ಅಲ್ವಾ? ಹೇಳಿ ಎಷ್ಟು ತಿಂಡಿ ತಿಂದು 11-12 ಆಯ್ತು. ಹಾಕೋತೀವಿ ಬೆಲ್ಟ್. ಮತ್ತೆ ನಾವು ಸಿಗ್ತೀವಿ ಫ್ರೆಂಡ್ಸ್.
ಒಂದು ರೇಂಜಿಗೆ ಒಂಚೂರು ಸಮಾಧಾನ ಆಯಿತು ಫ್ರೆಂಡ್ಸ್. ಯಾಕೆ ಅಂದರೆ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ 10:45. ದೇವಸ್ಥಾನದಲ್ಲಿ ಕೋಪ ಹ್ಞೂ ತಡೆ ಹೊಡಿಯೋ ಯಪ್ಪ, ಎಷ್ಟು ನಿಧಾನ. ಅಲ್ಲೇ 8:30 ಆಗೋಗಿದೆ. ನಾವು ಎಕ್ಸ್ಟ್ರಿಬೇಟ್ ಹಾಕಿದ್ದು 8:30 ಅಲ್ಲಿ ಬಿಟ್ಟರೆ ಕರೆಕ್ಟಾಗಿ 9:30 10:30 2 ಅವರ್ ಆಫೀಸ್ಗೆ ರೀಚ್ ಆಗ್ತೀವಿ. ಒಂದು 5 to 10 ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ ಅಂತ. ಆಯಪ್ಪ ನಿಧಾನಕ್ಕೆ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಕ್ರೌಡ್, ಅದು ಎಲ್ಲಿಂದ ಹೋಯ್ತವರು ಜನಗಳು. ನಂಗೆ ಈ ಪೌಚ್ ಹೆಂಗೆ ಗೊತ್ತಾಡು ನೆನಪೇ ಆಗಲ್ಲ ನೋಡು, ಹೆಂಗ್ ಕಾಣಿಸ್ತಿದೆ. ಕ್ಯಾಮ್ರಾ ಚೆನ್ನಾಗೈತೆ, ಈ ಪೌಚ್ ತೆಗೆದ್ ಮರ್ತೋಗೋದು ವಿಡಿಯೋ ಮಾಡ್ಬೇಕಾದ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಫುಲ್ ಜಾಮ್ ಆಗ್ಬಿಟ್ಟಿದೆ. ಹೋಗ್ತಾರೋ ಯಾಕೆ ಹೋಗ್ತಾರೋ, ಮತ್ತೆ ನಾಳೆ ಸಂಜೆ ಮತ್ತೆ ಈ ಕಡೆ ಕ್ರೌಡ್ ಆಗಿರುತ್ತೆ. ಹೌದಾ, ಹೋಗಿರೋರೆಲ್ಲ ಮತ್ತೆ ಇವತ್ತು ನೈಟ್ ಇಲ್ಲಿ ಈ ರೋಡ್ ಕ್ರೌಡ್ ಆಗುತ್ತೆ. ಹೋಗೋ ಟೈಮ್ 11 ಗಂಟೆ ಆಯ್ತೀನಿ ವಾಪಸ್. ಹಿಂಗೆ ನಮ್ಮ ಬೆಂಗಳೂರು ಜನ. ನಾವು ನಮ್ಮ ಗಣೇಶಂಗೆ ಹೂವು ಹಾಕಿದ್ದೀವಿ. ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು, ಬಿಕಾಸ್ ಈಗ ಲೇಟ್ ಆಗಿಬಿಟ್ಟಿದೆ. ಸೊ ನಾವು ಕೆಲಸ ಸಿಗ್ತೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಆಫೀಸ್ದು ಫಿಶ್ಶು ಎಷ್ಟು ಕೋಪ ಇದೆ ಗೊತ್ತಾ ಇದಕ್ಕೆ. ಇದಕ್ಕೂ ಕೋಪ ಇದು ನೋಡಿ ಹಿಂಗೆ ಓಡೋಗುತ್ತೆ. ನಡೆಯೋದು ಬರಲ್ಲ ನಮಗೆ. ಈಗ 3 ಗಂಟೆಗೆ ಲಾಗೌಟ್ ಹೇಳಿದ್ದಾರೆ, ಹೋಗಬೇಕು. ಇದು ಇಬ್ಬರು ಕಿತ್ತಾಡ್ಕೊಂಬಿಟ್ಟು ಕೆಳಗಡೆ ಬಿದ್ದೋಯ್ತವೆ ಒಂದೊಂದು ಸಲ ಗೊತ್ತಾ. ಇದು ಮೇಲಿದೆಯಲ್ಲ, ಇದು ಮೇಲಿಂದ ಬಂದ್ಬಿಡುತ್ತೆ. ಅವಿನ ಬರೋಕ್ಕೆ ಹೇಳಿದ್ದೀನಿ. ಈಗ 2:15 ಬರೋಷ್ಟು ಒಂದು 1/2 ಅವರ್ ಆಗುತ್ತೆ. 3 ಗಂಟೆಗೆ ಹೋಯ್ತಾ ಇರೋದು. ಹಿಂಗೂ ಲಾಗೌಟ್ ಬೇಗ ಹೇಳೋದ್ರಲ್ಲ ಅಂತ ಖುಷಿ ಪಟ್ಟರೆ, ನಮ್ಮ ಪತಿ ದೇವರಿಗೆ ವೇಟಿಂಗು ಇನ್ನೂ ಬಂದಿಲ್ಲ. 1/2 ಅವರ್ ಮುಂಚೆನೇ ಹೇಳಿದೆ, ಬಟ್ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ 1/2 ಅವರ್ ಬೇಕು. ವೆಯ್ಟ್ ಮಾಡ್ತಾ ಇದೆ, ಇನ್ನೂ ಬಂದಿಲ್ಲ. ಅದೇ ನಮ್ಮ ಆಫೀಸ್ ಒಮ್ಮೆ ಇದೆ. ಆಲ್ಮೋಸ್ಟ್ ಎಲ್ಲರೂ ಹೋದ್ರು, ಬಾಸ್ ಮಾತ್ರ ಇದ್ದಾರೆ. ಇವಾಗ ಬಂದರು, ಲೇಟಾಗಿ ಬಂದ್ಬಿಟ್ಟು ಕ್ಯಾಪು ಈಗ ಬಂದ್ಬಿಟ್ಟು ಸ್ಮೈಲ್ ಮಾಡಿಬಿಡೋದು. ಇಲ್ಲಿ ಬ್ಯಾನರ್ ಹಾಕಿದ್ದಾರೆ, ಏನಿದು 2,000ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ತರಬೇತಿ ಕೊಟ್ಟು ಅವರ ಪ್ರದರ್ಶನ. ಏನೋ ಪದ್ಮನಾಭರ ಉತ್ಸವ ನಮ್ಮ ಸಂಸ್ಕೃತಿ ಅಂತ. ಏಪ್ರಿಲ್ 26 ಭಾನುವಾರ ಸಂಜೆ 4 ಗಂಟೆಗೆ. ಇದು ಎಲ್ಲಿ ಅಂತಲೇ ಹಾಕಿಲ್ವಲ್ಲ ನೀನು. ಫ್ರೆಂಡ್ಸ್, ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ವಿಜಿಲು ಬಂದೈತಾ ಇಲ್ವಾ ಕೇಳಬೇಕಿತ್ತು. ಅಲ್ಲ, ಮತ್ತೆ ನಮ್ಮ ಮನೇಲಿ ಇರಬೇಕಲ್ಲ ವಿಜಿಲ್ ಎಕ್ಸ್ಟ್ರಾ. ಏನು ವಿಜಿಲ್ ಏನು ಕೇಳಕ್ಕೆ ನಾವೇನು ಇದಕ್ಕೆ ಬರ್ತೀವಿ, ಸುಮ್ಮನೆ ಬರ್ತೀವಿ ವಿಜಿಲ್ ಕೇಳಕ್ಕೆ. ಗೂಗಲ್ ಥರ ಇಲ್ಲ ತಗೊಂಡಿದ್ದು ನೀನು. ನಾನು ಹೇಳ್ತೀನಿ ಬಾ, ತೊಳೆಯೋದು ನಾನೇನೆ. ಅಲ್ಲ, ನೀನು ಇರಲಿಲ್ಲ ಅಂತ ಹೇಳಿ ತಗೊಂಡಾದ್ಮೇಲೆ 3 ದಿನ ಆದ್ಮೇಲೆ ಹೇಳಿದ್ರೆ ವಿಜಿಲ್ ಇಲ್ಲ ಅಂತ. ಅವ್ರು ತೊಗೊಂಡೋಗಿದ್ದ ದಿವಸನೇ ಹೇಳ್ಬೇಕಲ್ಲ. ಅದಕ್ಕೆ ಹೇಳಿದೆ, ಮನೇಲಿ ಯಾರು ಇರಲಿಲ್ಲಪ್ಪ ಅಡುಗೆ ಮಾಡೋಕ್ಕೆ. ಬಂದ ತಕ್ಷಣ ನೋಡಿದಾಗ ವಿಜಿಲ್ ಇರಲಿಲ್ಲ. ಯಾಕಂದ್ರೆ ವಿಜಿಲ್ ಕೊಟ್ಟು ಕಳಿಸಿದ್ರು, ಓಪನ್ ಆಯ್ತಾರಲ್ಲ ತಾನೇ ವಿಜಿಲ್ ತೆಗಿಯೋಕೆ ಆಯ್ತಾರಲ್ಲ. ಊಟಕ್ಕೆ ಹೋಗ್ತಾ ಇದ್ವಿ. ನಮ್ದೊಂದು ಕುಕ್ಕರ್ ಹೊಸ ತೊಗೊಂಬಂದಿತ್ತವಿ. ಆ ಕುಕ್ಕರ್ ಏನೋ ಡೋರ್ ಕ್ಲೋಸ್ ಮಾಡೋಕ್ಕೆ, ಡೋರ್ ಅಂತೀನಿ, ಕ್ಯಾಪ್ ಕ್ಲೋಸ್ ಮಾಡೋಕ್ಕೆ ಆಯ್ತಾ ಇರಲಿಲ್ಲ. ಸೊ ಅದನ್ನು ರಿಟರ್ನ್ ಕೊಟ್ಟಿದ್ವಿ. ರಿಟರ್ನ್ ಕೊಡಬೇಕಾದ್ರೆ ನಾವು ಏನೋ ರೆಡಿ ಕೊಡ್ಬೇಕಾದ್ರೆ ವಿಜಿಲ್ ಕೊಟ್ಟಿದ್ವಿ ಫ್ರೆಂಡ್ಸ್. ಮತ್ತು ಅವ್ರು ರಿಟರ್ನ್ ಕೊಟ್ಟಾಗ ವಿಜಿಲೇ ಲೆಸ್ ಮಾಡಿಕೊಟ್ಟವ್ರೆ. ಸೊ ಅದನ್ನೇ ಕೇಳೋದಕ್ಕೆ ಹೋಗ್ತಾಯಿದ್ವಿ. ಕೇಳಿಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ಲ್ಯಾಟ್ ಆಗೋದಷ್ಟೇ. ಎಲ್ಲಿಗೆ ಅಂದರೆ ಬೇಗ ನಾನು ಊಟ
ಅಲ್ಲಿ ಹೋಗಿದ್ವಿ ಓವೆನ್ ನೋಡೋಕ್ಕೆ ಏರ್ ಫ್ರೈಯರ್ ನೋಡೋಕ್ಕೆ ಬಟ್ ಏನು ಯೂಸ್ ಇಲ್ಲ ಏನು ಯೂಸ್ ಇಲ್ಲ. ಸೊ ಅದಕ್ಕೆ ಹೊಟ್ಟೆ ಸಿಗುತ್ತೆ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಜಸ್ಟ್ ಮಾಡಿ ವೆಜ್ ನಾನ್ ಓಕೆ ಊಟ ಮಾಡಿಸ್ಬಿಡ್ತೀವಿ ಬಾಯ್. ಫ್ರೆಂಡ್ಸ್ ಪೆಪ್ಪರ್ ಚಿಕನ್ ಆರ್ಡ್ರ್ ಮಾಡಿದ್ವಿ, ಬಂತು. ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಅಲ್ಲಿ ಒಂದು ಇಡ್ಲಿ ವಡೆ ತಿಂದಿದ್ದಷ್ಟೇ. ಸೊ ಇವಾಗ ಬಂದು ಆಲ್ಮೋಸ್ಟ್ 5:30 ಈಗ ಊಟ ಮಾಡ್ತಾಯಿದ್ದೀವಿ. ಸೊ ಊಟ ಮಾಡಿ ನಿಮಗೆ ಸಿಗ್ತೀನಿ. ಊಟ ಮುಗೀತು ಫ್ರೆಂಡ್ಸ್. ತುಂಬ ಊಟ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಫ್ರೆಂಡ್ಸ್ ಈಗ ಟೈಮು 6:30. ಈಗ ಮನೆಗೆ ಬಂದ್ವಿ, ಮಕ್ಕಳಿಲ್ಲ, ತಿಂದ್ಬಿಟ್ಟು ಸ್ಟೆಪ್ಸ್ ಹತ್ತಕ್ಕಾಯ್ತಾರೆ. ಮಕ್ಕಳು ನಮ್ಮ ತಂಗಿ ಮನೆಗೆ ಹೋಗಿದ್ದಾರೆ, ಬರ್ತಾರೆ ನೈಟು. ಸೊ ಇವಾಗ ಹೋಗಿ ಫ್ಲ್ಯಾಟ್ ಆಯ್ತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಯ್ ಬಾಯ್, ಸಿ ಯು.